ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಇವತ್ತಿನ ಶನಿವಾರದ ಸಾಯಂಕಾಲದ ಒಂದು ವೋಟಿಂಗ್ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು. ಒಂದು ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಕೂಡ ನೀವು ಒಂದು ಊಹಿಸಲಾರದಂತ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ಕೂಡ ನಾವು ಕಾಣಬಹುದು ಅಂತ ಹೇಳ್ಬೋದು. ಹಾಗಾದ್ರೆ ಒಟ್ಟಾರೆಯಾಗಿ 6 ಜನ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ನಮ್ಮ ಗಿಲ್ಲಿ, ರಕ್ಷಿತಾ, ಕಾವ್ಯ, ಧನುಷ್, ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ರಘು ಅವರು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 6 ಜನ ಸ್ಪರ್ಧಿಗಳು ಇರುವಂತಹ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇನ್ನೇನು ನಾಳೆ ಇವತ್ತು 9 ಗಂಟೆ ಫ್ರೀ ಫಿನಾಲೆ ಇದೆ ಅಂತ ಹೇಳ್ಬೋದು. ಅದಾದ ನಂತರ ನಾಳೆ 6 ಗಂಟೆಗೆ ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ನಡೆಯಲಿದೆ ಅಂತ ಹೇಳ್ಬೋದು. ಇನ್ನು ನಾಳೆ ಬೆಳಿಗ್ಗೆ 10 ಗಂಟೆ ತನಕ ವೋಟಿಂಗ್ ಲೈನ್ಸ್ ಗಳು ಆನ್ ಇರ್ತವೆ. ಬೇಗ ಬೇಗ ನಿಮ್ಮ ಫೇವರೇಟ್ ಸ್ಪರ್ಧೆಗೆ ಹೋಗಿ ವೋಟ್ ಹಾಕಿ ಅಂತ ಕೇಳ್ಕೊತೀನಿ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಇದು ಶನಿವಾರದ ಸಾಯಂಕಾಲ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ಬೋದು. ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗ ಸಾಯಂಕಾಲ 6 ಗಂಟೆ ತನಕದ ಒಂದು ವೋಟಿಂಗ್ ರಿಸಲ್ಟ್ ಅಂತ ಹೇಳ್ಬೋದು. ಈಗ ನಮ್ಮ ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ನಮ್ಮ ಧನುಷ್ ಗೌಡ ಅವರಿಗೆ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಧನುಷ್ ಗೌಡ ಅವರಿಗೆ ಈಗ ಸಾಯಂಕಾಲದ 6 ಗಂಟೆ ತನಕ ಬರೋಬ್ಬರಿ 7,35,80,000 ವೋಟ್ಗಳನ್ನ ನಮ್ಮ ಧನುಷ್ ಗೌಡ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಧನುಷ್ ಗೌಡ ಅವರು 6ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದು ಅನ್ಬಿಲೀವಬಲ್ ವೋಟಿಂಗ್ ಅಂತ ಹೇಳ್ಬೋದು. 6ನೇ ಸ್ಥಾನದಲ್ಲಿರುವಂತ ನಮ್ಮ ಧನುಷ್ ಗೌಡ ಅವರಿಗೆ 7 ಕೋಟಿ ವೋಟ್ ಅಂದ್ರೆ ಏನು ಸಾಮಾನ್ಯ ಮಾತು ಅಲ್ವೇ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಹೋದ್ ಸೀಸನ್ ವಿನ್ನರ್ ಗೆನೆ 5 ಕ್ರೋರ್ ತನಕ ವೋಟ್ಗಳು ಬಂದಿದ್ದು. ಆದ್ರೆ ಈಗ ನಮ್ಮ ಧನುಷ್ ಗೌಡ ಅಂದರೆ ಕೊನೆಯ ಸ್ಥಾನದಲ್ಲಿರುವಂತ ನಮ್ಮ ಧನುಷ್ ಗೌಡ ಅವರಿಗೆ 7,35,80,000 ವೋಟ್ಗಳು ಬಂದಿವೆ ಅಂತ ಹೇಳ್ಬೋದು. ಇವರು 6ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋದಾದ್ರೆ 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಮ್ಯೂಟಂಟ್ ರಘು ಅಂತ ಹೇಳ್ಬೋದು. ನಮ್ಮ ರಘು ಅವರಿಗೆ ಈಗ ಸಾಯಂಕಾಲ ಆಗೋದ್ರೊಳಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 9,95,75,000 ವೋಟ್ಗಳನ್ನ ನಮ್ಮ ರಘು ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು 5ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನೇನು ಕೇವಲ 5 ಲಕ್ಷದ ಅಂತರದಲ್ಲಿ 10 ಕೋಟಿ ವೋಟ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ ಆಗೋದ್ರೊಳಗೆ ಅದನ್ನು ಕೂಡ ಅವರು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ರಘು ಅವರಿಗೆ ಈಗ ಸಾಯಂಕಾಲ ಆಗೋದ್ರೊಳಗೆ 9,95,75,000 ವೋಟ್ಗಳನ್ನ ನಮ್ಮ ರಘು ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋದಾದ್ರೆ 4ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ನಮ್ಮ ಅಶ್ವಿನಿ ಗೌಡ ಅವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಬರೋಬ್ಬರಿ 13,55,45,000 ವೋಟ್ಗಳನ್ನ ಅಶ್ವಿನಿ ಗೌಡ ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಕೂಡ ಒಂದು ರೆಕಾರ್ಡ್ ಬ್ರೇಕಿಂಗ್ ವೋಟಿಂಗ್ ಸಂಖ್ಯೆಯಲ್ಲಿ ಬಂದಿವೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ನಮ್ಮ 3ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಕಾವ್ಯ ಶೈವ ಅಂತ ಹೇಳ್ಬೋದು. ನಮ್ಮ ಕಾವ್ಯ ಶೈವ ಅವ್ರಿಗೆ ಒಂದು ರೀತಿಯಾಗಿ ಡಿಫರೆಂಟ್ ಮೋಡ್ ಅಲ್ಲಿ ಒಂದು ರೀತಿಯಾಗಿ ವೋಟಿಂಗ್ ಸಂಖ್ಯೆಯಲ್ಲಿ ಬಂದಿವೆ ಅಂತ ಹೇಳ್ಬೋದು. ಒಂದು ವೋಟ್ಗಳು ಬಂದಿವೆ ಅಂತ ಹೇಳ್ಬೋದು. ನಮ್ಮ ಕಾವ್ಯ ಅವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಬರೋಬ್ಬರಿ 14,65,90,000 ವೋಟ್ಗಳನ್ನ ನಮ್ಮ ಕಾವ್ಯ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಪಡೆದುಕೊಳ್ಳುವುದರ ಮೂಲಕ ಒಂದು ರೀತಿಯಾಗಿ ಟಾಪ್ 3 ಅಲ್ಲಿ ಇರುವಂತಹ ಸ್ಪರ್ಧೆ ಅಂದ್ರೆ ನಮ್ಮ ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ 2ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 20,45,20,000 ವೋಟ್ಗಳನ್ನ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಪಡೆದುಕೊಳ್ಳುವುದರ ಮೂಲಕ ಒಂದು ದಾಖಲೆಯನ್ನೇ ಈಗ ಅವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು 20 ಕೋಟಿ ವೋಟ್ಗಳಂದ್ರೆ ಏನು ಸಾಮಾನ್ಯ ಮಾತು ಅಲ್ವೇ ಅಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ನಂಬರ್ 1 ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಗಿಲ್ಲಿ ಅವರಿಗೆ ರೆಕಾರ್ಡ್ ಮೇಲೆ ರೆಕಾರ್ಡ್, ದಾಖಲೆ ಮೇಲೆ ದಾಖಲೆ ವೋಟ್ಗಳು ಬಂದಿವೆ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ಗಿಲ್ಲಿ ಅವರಿಗೆ ಈ ಸಾಯಂಕಾಲ ಆಗೋದ್ರಾಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಬರೋಬ್ಬರಿ 39,85,65,000 ವೋಟ್ಗಳನ್ನ ನಮ್ಮ ಗಿಲ್ಲಿ ಅವರು ಪಡೆದುಕೊಳ್ಳುವುದರ ಮೂಲಕ ಒಂದು ರೀತಿಯಾಗಿ ಈಗ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಇಷ್ಟೊಂದು ವೋಟ್ಗಳನ್ನ ಯಾವ ಸ್ಪರ್ಧಿ ಕೂಡ ಪಡೆದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ದಾಖಲೆಯನ್ನೇ ನಮ್ಮ ಗಿಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೂಡ ಆಲ್ಮೋಸ್ಟ್ ಅಲ್ಲಿ ಇನ್ನು 12ರಿಂದ 15 ಗಂಟೆ ತನಕ ಒಂದು ನಿಮಗೆ ಇನ್ನು ವೋಟಿಂಗ್ ಮಾಡಲು ಅವಕಾಶ ಇದೆ. ನಿಮ್ಮ ಫೇವರೇಟ್ ಸ್ಪರ್ಧೆಗೆ ಯಾರಿಗೆ ಕಡಿಮೆ ವೋಟ್ಗಳು ಬಂದಿರುತ್ತಲ್ವ ಬೇಗ ಬೇಗ ವೋಟ್ ಮಾಡಿ ಅಂತ ಕೇಳ್ಕೊತ ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ಅವರು ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಾರೆ. 2ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ, 3ನೇ ಸ್ಥಾನದಲ್ಲಿ ನಮ್ಮ ಕಾವ್ಯ ಶೈವ, 4ನೇ ಸ್ಥಾನದಲ್ಲಿ ಅಶ್ವಿನಿ, 5ನೇ ಸ್ಥಾನದಲ್ಲಿ ನಮ್ಮ ರಘು ಅವರು, ಹಾಗೆ 6ನೇ ಸ್ಥಾನದಲ್ಲಿ ನಮ್ಮ ಧನುಷ್ ಗೌಡ ಅವರು ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಒಂದು 6 ಜನರ ಪೈಕಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು, ಅದರ ಜೊತೆಗೆ ನಿಮ್ಮ ಪ್ರಕಾರ ಈ ಒಂದು ಸೀಸನ್ ನ ವಿನ್ನರ್ ಯಾರು ಆಗ್ಬೇಕು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.